ಜಸ್ಟಿಸ್ ದೇಸಾಯಿ ಅವರ ಸಮಿತಿ ಮೂಡಾ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ಈಗಾಗಲೇ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಬ್ಮಿಟ್ ಮಾಡಲಾಯಿತು. ನಿನ್ನೆ ಸಂಪುಟ ಸಭೆಯಲ್ಲಿ ಇದೇ ಒಂದು ವರದಿಯನ್ನು ಒಪ್ಪು ಕೂಡ ಈಗಾಗಲೇ ಪಡೆಯಲಾಗಿದೆ. ಹೀಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಿಟ್ಟಾಗ್ತಾ ಇದೆ. ಪ್ರಮುಖವಾಗಿ ಈಗ ಸಂಪುಟದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿರುವಂಥ ಸಮಿತಿಯ ಬಗ್ಗೆನೇ ಬಿಜೆಪಿ ಆಕ್ಷೇಪಣೆಯನ್ನು ಸಲ್ಲಿಸ್ತಾ ಇದೆ. ಇಲ್ಲಿ ಸುಳ್ಳು ವರದಿಯನ್ನು ಕೊಟ್ಟರೆ ಸ್ಪಷ್ಟ ಕಾಣ್ ಬರ್ತದೆ. ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವಂತ ಒಂದು ಪ್ರಯತ್ನ ಆಯಿತು. 100ಕ್ಕೆ 100 ಹೇಳ್ತೇನೆ, ಮೂಡಾದಲ್ಲಿ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದಾರೆ. ಮೂಡಾ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದ್ದ ಕೇಸ್. ಸಿಎಂ ಕುಟುಂಬದ ವಿರುದ್ಧ ಬಂದಿದ್ದ ಅಕ್ರಮ ಸೈಟ್ ಹಂಚಿಕೆ ಆರೋಪವಿದು. ಆದ್ರೀಗ ಆರೋಪದಿಂದ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕಿದೆ. ಮೂಡಾ ಪ್ರಕರಣದ ತನಿಖೆಗಾಗಿ ರಾಜ್ಯ ಸರ್ಕಾರ ಏಕಸದಸ್ಯ ಆಯೋಗ ರಚನೆ ಮಾಡಿತ್ತು. ಈ ಬಗ್ಗೆ ಜಸ್ಟಿಸ್ ಪಿಎನ್ ದೇಸಾಯಿ ವರದಿ ಸಲ್ಲಿಸಿದರು. ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ಈ ವರದಿ ಅಂಗೀಕಾರವಾಗಿದೆ. ವರದಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಕುಟುಂಬಕ್ಕೆ ಕ್ಲೀನ್ ಚಿಟ್ ನೀಡಲಾಗಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಭೂಮಿಯನ್ನ ಡಿನೋಟಿಫೈ ಮಾಡಲಾಗಿದೆ. ಆದರೆ ಅದನ್ನ ಮೂಡಾ ಭೂಮಿಯನ್ನ ಬಳಸಿಕೊಂಡಿದ್ದಕ್ಕೆ ನಂತರ ಪರಿಹಾರದ ನಿವೇಶನ ಹಂಚಿಕೆ ಮಾಡಲಾಗಿದೆ. ಇದನ್ನ ಅಕ್ರಮ ಎಂದು ಹೇಳಲಾಗದು ಅಂತ ಉಲ್ಲೇಖಿಸಲಾಗಿದೆ. ಏನು ಆಪಾದನೆಗಳು ಬರ್ತಿದ್ವು ಮುಖ್ಯಮಂತ್ರಿಗಳ ಮೇಲಿರಲಿ ಅಥವಾ ಪರಿವಾರದ ಮೇಲಿರಲಿ, ಇವುಗಳ ಬಗ್ಗೆ ಸಂಪೂರ್ಣ ಯಾವುದೇ ತಥ್ಯ ಇಲ್ಲ ಅನ್ನೋದು ಸಹಿತ ಸ್ಪಷ್ಟಗೊಳಿಸಿದ್ದಾರೆ. ಇನ್ನು ಮೂಡಾ ಸಂಬಂಧ ದೂರು ಕೊಟ್ಟಿದ್ದ ಸ್ನೇಹಮಯಿ ಕೃಷ್ಣ ಜಸ್ಟಿಸ್ ಪಿಎನ್ ದೇಸಾಯಿ ಅವರು ನೀಡಿದ ವರದಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಪಿಎನ್ ದೇಸಾಯಿ ಅವರು ಸಂಪೂರ್ಣವಾದ ತನಿಖೆ ಮಾಡಿ ಅಂತಿಮ ವರದಿಯನ್ನು ಸಲ್ಲಿಸಿದ್ದಾರೆ. ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳಾಗಿ ಇದ್ದುಕೊಂಡು ಮಾನ್ಯ ಉಚ್ಚ ನ್ಯಾಯಾಲಯ ಅದೇ ಸಿದ್ದರಾಮಯ್ಯ ರಾಜ್ಯಕ್ಕೆ ಸಂಬಂಧಪಟ್ಟ ಏನು ತೀರ್ಪು ನೀಡಿದೆ ಆ ತೀರ್ಪಿನಲ್ಲಿನ ಅಂಶಗಳನ್ನು ಮತ್ತು ಮಾನ್ಯ ಜನಪ್ರತಿನಿಧಿ ವಿಶೇಷ ನ್ಯಾಯಾಲಯ ಈ ಪ್ರಕರಣ ತನಿಖೆ ನಡೆಸಬೇಕು ಅಂತ ಏನು ಒಂದು ಆದೇಶ ಮಾಡಿತ್ತು, ಆ ಆದೇಶದಲ್ಲಿನ ತೀರ್ಪುಗಳನ್ನು ಅಂಶಗಳನ್ನು ಗಮನಿಸಿದೆ. ಸುಳ್ಳು ವರದಿಯನ್ನು ಕೊಟ್ಟರೆ ಸ್ಪಷ್ಟ ಕಾಣಬರ್ತದೆ. ಸಿಎಂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಕೊಟ್ಟ ಬಗ್ಗೆ ಕಾಂಗ್ರೆಸ್ ನಾಯಕರು ಸಂತೋಷ ಹಂಚಿಕೊಂಡಿದ್ದಾರೆ. ಸಿಎಂ ತಪ್ಪಿಲ್ಲ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು ಎಂದಿದ್ದಾರೆ. ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಲ್ಲೇ ಇವತ್ತು ಅಲ್ಲಿನೂ ಕೂಡ ಇವರು ಹೇಳಿದ್ದಾರೆ, ಎಷ್ಟು ಅದನ್ನ ಭೂಮಿ ತೆಗೆದುಕೊಂಡಿದ್ದಾರೆ, ಅಕ್ವೈರ್ ಮಾಡಿದ್ದಾರೆ, ಅಷ್ಟು ಭೂಮಿ ಪರ್ಯಾಯ ಕೊಡಬೇಕಾಗಿತ್ತು ಅಂತೇಳಿ. ಇದನ್ನು ಸುಮ್ಮನೆ ಅನಾವಶ್ಯಕವಾಗಿ ಇದನ್ನೊಂದು ದೊಡ್ಡ ಇದನ್ನು ಮಾಡಿ ಮುಖ್ಯಮಂತ್ರಿಗಳ ಹೆಸರಿಗೆ ಕಳಂಕ ತರುವಂತ ಒಂದು ಪ್ರಯತ್ನ ಆಯಿತು. ಮೊದಲಿಂದ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಎಲ್ಲರೂ ಕೂಡ ಗೊತ್ತಿತ್ತು, ಇದರಲ್ಲಿ ಖಂಡಿತವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡಿದ್ದು ಏನು ತಪ್ಪಿಲ್ಲ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಸಿದ್ದರಾಮಯ್ಯ ತಪ್ಪು ಮಾಡಿರೋದು 100ಕ್ಕೆ 100 ಸತ್ಯ ಅಂತಿದ್ದಾರೆ. ಕ್ಲೀನ್ ಚೀಟ್ ಕೊಡೋದಕ್ಕೆ ದೊಡ್ಡ ಷಡ್ಯಂತ್ರವನ್ನ ಮಾಡಿದ್ದಾರೆ. ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನದ ಅಲೆ ಎಬ್ಬಿಸಿದ್ದ ಪ್ರಕರಣದಲ್ಲಿ ಸಿಎಂ ಕುಟುಂಬ ಕ್ಲೀನ್ ಚಿಟ್ ಪಡೆದಿದೆ. ಆದರೆ ಇದನ್ನ ವಿಪಕ್ಷಗಳು ಷಡ್ಯಂತ್ರ ಅಂತ ಕರೀತಿವೆ. ಮೈಸೂರಿನಿಂದ ರಾಮ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.